ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮನೆಯಲ್ಲಿ ಗ್ರಾಸರಿ ಟಾಸ್ಕ್ನ ಕೊಡ್ತಾ ಇದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಗೈಸ್, ನೀವು ನಮ್ಮ ವಿಡಿಯೋಗಳನ್ನ ಯಾವ ಊರಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಇವಾಗ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಗೊತ್ತಿರೋ ಹಾಗೆ ಎಪಿಸೋಡ್ ಅಲ್ಲಿ ಇವತ್ತು ಆಕ್ಚುಲಿ ಫ್ಯಾಮಿಲಿ ರೌಂಡ್ ಬರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅದು ಏನು ಅಂತ ಅದು ಹೋಗ್ತಾ ಹೋಗ್ತಾ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅಂಡ್ ಈ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಆಕ್ಚುಲಿ ಮನೆಯಲ್ಲಿ ಇವಾಗ ಬಜೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಐ ಥಿಂಕ್ ಗ್ರಾಸರಿ ಬಜೆಟ್ ಟಾಸ್ಕ್ ಅಂತ ಹೇಳ್ಬೋದು. ಸೊ ಈಗ ಮನೆಯವರು ಬಿಗ್ ಬಾಸ್ ಒಂದು ಟಿವಿಯಲ್ಲಿ ಯಾವ ಒಂದು ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಆ ಒಂದು ನೇಮ್ ಬರುತ್ತೋ ಅಲ್ಲಿ ಹೋಗಿ 10 ಸೆಕೆಂಡ್ಸ್ ಇರುತ್ತೆ. 10 ಸೆಕೆಂಡ್ಸ್ ಒಳಗಡೆ ಅಲ್ಲಿ ಹೋಗಿ ನೀವು ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಐ ಥಿಂಕ್ ಇದು ಒಂಥರ ಫನ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಗಾರ್ಡನ್ ಏರಿಯಾ ಅಂತ ಹೇಳ್ತಾರೆ. ಗಾರ್ಡನ್ ಏರಿಯಾಗೆ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಗಿಲ್ಲಿಯವರಂತೂ ಕ್ರೇಜಿ ಡ್ಯಾನ್ಸ್ ಕೆಳಗಡೆ ಬಿತ್ಕೊಂಡು ಅಲ್ಲಿ ಪಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಸೊ ಇದಾಗಿದ ತಕ್ಷಣ ಬೆಡ್ರೂಮ್ ಅಂತ ಹೇಳ್ತಾರೆ, ಬೆಡ್ರೂಮ್ಗೆ ಹೋಗ್ತಾರೆ. ಬೆಡ್ರೂಮ್ ಅಲ್ಲೂ ಕೂಡ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲೂ ಡ್ಯಾನ್ಸ್ ಆಡ್ತಾರೆ. ಕಾವ್ಯ ಅವ್ರು ಒಬ್ಬರೇ ಲಕ್ಕಿದೆ. ಆಕ್ಚುಲಿ ಕಾವ್ಯ ಅವ್ರು ಸ್ವಿಮ್ಮಿಂಗ್ ಪೂಲ್ ಇಳಿಯಂಗಿಲ್ಲ, ಯಾಕಂದ್ರೆ ಸೀರೆ ಹಾಕೊಂಡು ರೆಡಿ ಆಗಿರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಆಕ್ಚುಲಿ ನೆಕ್ಸ್ಟ್ ಕಿಚನ್ ಏರಿಯಾಗೆ ಡ್ಯಾನ್ಸ್ ಆಡಬೇಕು 10 ಸೆಕೆಂಡ್ ಅಂತ ಹೇಳ್ತಾರೆ. ಎಲ್ಲರೂ ಓಡೋಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಅವ್ರು ಸ್ವಲ್ಪ ಡಿಲೇ ಆಗಿ ಹೋಗಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಅಲ್ಲ ಡಿಲೇ ಅಂತ ಹೇಳಕ್ಕಾಗಲ್ಲ ಗೈಸ್. ಏನಾಗುತ್ತೆ ಅಂತಂದ್ರೆ ಅವ್ರಿಗಿರುವಂತ ಏಜ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅವರು ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಇಂದ ಮತ್ತೆ ಅಲ್ಲಿಗೆ ಓಡೋಗಿ, ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಹಂಗಂತಲೇ ಕನ್ಸಿಡರ್ ಆಗ್ತಲ್ಲ. ಇಲ್ಲಿ ಟೈಮ್ಗೆ ಅರ್ಧ ಗಂಟೆ ಬಿಡ್ಕೊಂಡು, ಕಾಲ್ ಗಂಟೆ ಬಿಡ್ಕೊಂಡು ಲೈಕ್ ಒಂದು ಇದನ್ನ ಕೊಡ್ತಾ ಇರ್ತಾರೆ, ಈ ಏರಿಯಾಗೆ ಹೋಗಿ ಡ್ಯಾನ್ಸ್ ಆಡಿ ಅಂತ. ಮೇ ಬಿ ಅಶ್ವಿನಿ ಮೇಡಮ್ ಅವರು ಏನೋ ಬೇರೆ ಕೆಲಸದಲ್ಲಿ ಇದ್ರೇನೋ, ಇಲ್ಲಾಂದ್ರೆ ಎಚ್ಚರಿಕೆಯಿಂದ ಇರಬೇಕಿತ್ತೇನೋ ಹೇಳಿದ್ಮೇಲೆ ಕೂಡ. ಬಟ್ ಎಲ್ಲರೂ ಡ್ಯಾನ್ಸ್ ಆಡ್ಬೇಕಾದ್ರೆ ಇವರು ಸ್ವಲ್ಪ ಒಂದು 4 ಸೆಕೆಂಡ್ 3 ಸೆಕೆಂಡ್ ಡಿಲೇ ಆಗಿ ಹೋಗ್ಬಿಟ್ಟು ಲೈಕ್ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಪ್ರೋಮೋದಲ್ಲಿ. ಲೈಕ್ ಅಶ್ವಿನಿ ಮೇಡಮ್ ಅವರು ಲೇಟಾಗಿ ಬಂದಿರೋದ್ರಿಂದ ಗ್ರಾಸರಿ ಮೇ ಬಿ ಒಂದೆರಡು ಬ್ಯಾಸ್ಕೆಟ್ನ ಕಮ್ಮಿ ಬರೋದು ಕಳಿಸ್ತೀವಿ ಅಂತ ಏನೋ ಸೋತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೇ ಬಿ ಅದೇ ಕಮ್ಮಿ ಅಂತಂದ್ರೆ 1-2 ಬ್ಯಾಸ್ಕೆಟ್ 3 ಬ್ಯಾಸ್ಕೆಟ್ ಕಮ್ಮಿ ಕಳಿಸ್ತಾರೆ. ಇದಾದ್ಮೇಲೆ ಇದು ಹೇಳ್ದೆ ನಾನು ಅಂತ ಹೇಳ್ಬಿಟ್ಟು ಗಿಲ್ಲಿಯರ್ ಕುತ್ಕೊಂಡು ಸೋಫಾ ಮೇಲೆ ಹೇಳ್ತಾ ಇರ್ತಾರೆ. ಸೊ ಆಗ ರಾಶಿಕ್ ಅವ್ರು ಹೇಳ್ತಾರೆ, ನೀನು ಎಷ್ಟೋ ಸತಿ ಹಿಂಗೆ ಮಾಡಿದ್ಯಾ ಬಡಪ್ಪ, ನಿನ್ನಿಂದಲೂ ಎಷ್ಟೋ ಸತಿ ಗ್ರಾಸರಿ ಟಾಸ್ಕ್ ನಾವು ಎಷ್ಟೋ ಬ್ಯಾಸ್ಕೆಟ್ ಕಳ್ಕೊಂಡಿದ್ದೀವಿ. ಅಲ್ಲ ಇಲ್ಲಿ ಗಿಲ್ಲಿ ಏನ್ ಗೊತ್ತಾ, ಡೈರೆಕ್ಟ್ ಬ್ಲೇಮ್ ಮಾಡ್ತಿದ್ದಾರೆ ಅಶ್ವಿನಿ ಮೇಡಮ್ ಅವ್ರನ್ನ. ನಿಮ್ಮಿಂದಾನೇ ಸೋತಿದ್ದು ಅಂತ ಅಂತಾರೆ. ಅವ್ರು ಅದಕ್ಕೆ ಏನ್ ಮಾಡ್ತಾರೆ, ಹೌದು ಕಣಮ್ ನನ್ನಿಂದ ಸೋತಿದ್ದು ಏನ್ ಇವಾಗ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ. ಸೊ ಈ ಗ್ಯಾಪ್ ಅಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ, ನಿನ್ನಿಂದನೂ 2-3 ಗ್ರಾಸರಿ ಬಜೆಟ್ ಹೋಯ್ತಲ್ಲ, ಬೇಕು ಅಂತ ನೀನ್ ಮಾಡ್ದ ಅಂತಂದಾಗ ಹೌದು ನಾನು ಬೇಕು ಅಂತ ಮಾಡಿದೆ ಅನ್ನೋ ತರನೇ ಗಿಲ್ಲಿ ಅವರು ಹೇಳ್ತಾರೆ. ಬಟ್ ಇಲ್ಲಿ ಏನ್ ಗೊತ್ತಾ, ಆಕ್ಚುಲಿ ಬ್ಲೇಮ್ ಗೇಮ್ ಅನ್ನೋದಕ್ಕಿಂತ ಮೇ ಬಿ ಅವರು ಒಂದು 2 ಸೆಕೆಂಡ್ ಆಕ್ಚುಲಿ ಇಲ್ಲಿ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನ್ ಮಾಡ್ದೆ ಅಂದ್ಬಿಟ್ಟು ನೀವು ಮಾಡ್ತಾ ಇರ ಅಂತಂದಾಗ ಆಮೇಲೆ ಅಶ್ವಿನಿ ಅವ್ರು ಹೇಳ್ತಾರೆ, ಹೌದು ನೀನ್ ಮಾಡ್ದೆ ಅಂದ್ಬಿಟ್ಟು ನಾನು ಮಾಡಿದೆ ಏನ್ ಇವಾಗ ಅಂತ ಕೇಳ್ತಾರೆ. ಇಲ್ಲಿ ಹಂಗ ನಾವು ನೆಕ್ಸ್ಟ್ ಟೈಮ್ ಹಿಂಗೆ ಮಾಡೋದ ಹಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಸ್ಟಾಪ್ ಆಗಿದೆ ಪ್ರೋಮೋ. ಸೊ ಏನ್ ಅನ್ಸುತ್ತೆ ಗೈಸ್, ಆಕ್ಚುಲಿ ಯಾರು ತಪ್ಪಿದೆ? ಅಶ್ವಿನಿ ಮೇಡಮ್ ಬೇಕು ಅಂತ ಆ ಒಂದು ಗ್ರಾಸರಿ ಬಜೆಟ್ ಟಾಸ್ಕ್ ಯಾವ ತರ ಮಾಡಿದ್ರ, ಲೇಟ್ ಆಗಿ ಬಂದ್ರ, ಇಲ್ಲಾಂದ್ರೆ ಗಿಲ್ಲಿ ಅವ್ರು ತಪ್ಪಿದ್ಯಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ನೆಕ್ಸ್ಟ್ ವೀಕ್ ಅಂದ್ರೆ ಈ ವೀಕಲ್ಲಿ ಏನಿರುತ್ತೆ ಫ್ಯಾಮಿಲಿ ರೌಂಡ್ಸ್ ಬರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಐ ಡೋಂಟ್ ನೋ, ಹೆಂಗೋ ಬಿಗ್ ಬಾಸ್ ಅವ್ರು ಇವಾಗ ಆಚೆಗೆ ರಜತ್ ಮತ್ತೆ ಚೈತ್ರ ಅವ್ರನ್ನ ಎಲಿಮಿನೇಟ್ ಮಾಡಾಕಿದ್ದಾರೆ. ಅವ್ರು ಹೋದ್ಮೇಲೆ ಮೇ ಬಿ ಒಂದು ಹೊಸ ಆಯಾಮ ಬರುತ್ತೆ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ರಿಪೋರ್ಟ್ ಪ್ರೋಗ್ರೆಸ್ ಕಾರ್ಡ್ ಬಗ್ಗೆ ತುಂಬಾ ಜನ ನಮ್ಮನ್ನ ಕೇಳ್ತಾ ಇದೀವಿ. ಬ್ರೋ ಹೆಂಗ್ ಅನ್ಸುತ್ತೆ ಬ್ರೋ ರಿಪೋರ್ಟ್ ಕಾರ್ಡ್ ಎಷ್ಟು ರೇಟಿಂಗ್ಸ್? 70-82%. ಆಕ್ಚುಲಿ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳು ಹಿಂದೆ ಮುಂದೆ ಆಗಿದೆ. ಐ ಥಿಂಕ್ ನಾನು ಅದನ್ನ ತಿದ್ ಮಾಡ್ಬೋದು. ಬಟ್ ಅಂದ್ರೆ ಏನಾಗುತ್ತೆ ಗೊತ್ತಾ ಗೈಸ್, ಆಕ್ಚುಲಿ ಇಲ್ಲಿ ಅವ್ರ ಕೊಟ್ಟಿರೋದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಬಟ್ 50-60% ಕನ್ಫರ್ಮ್ ಮಾಡ್ಕೊಳ್ಬಹುದು. ಧ್ರುವಂತರು ಲೈಕ್ ಗೇಮೇ ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ಲೈಕ್ ನನ್ನ ಪ್ರಕಾರ ಸರಿಯಲ್ಲ ಅಂತ ಇರ್ಬೇಕಿತ್ತು ಅವರೆಲ್ಲ ಒಂದ್ ಕಡೆ. ಸೊ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ರಜತ್ ಅವರು ಕೂಡ ಪರ್ಸನಲ್ ಗ್ರಜಸ್ ನ ಇಟ್ಕೊಂಡು ಕೆಲವೊಂದಷ್ಟು ಚಾಟ್ ಗಳನ್ನ ಕೊಟ್ಟಿದ್ರು. ಅವ್ರು ಚಾಟ್ ಕೊಟ್ಟಿದ್ದ ಮಾತ್ರಕ್ಕೆ ಆ ಒಂದು ಸ್ಪರ್ಧಿಗಳು ಸತ್ಯ ಅಂತ ಹೇಳಕ್ಕಾಗಲ್ಲ. ಆ ಸ್ಪರ್ಧಿಗಳು ಫೈನಲ್ ಬರಲ್ಲ ಅಂತಾನು ಹೇಳಕ್ಕಾಗಲ್ಲ. ಕೆಲವೊಂದಷ್ಟು ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಂದೊಂದು ವಾರಕ್ಕೂ ಒಂದೊಂದು ಗೇಮ್ಗಳು ಇಂಪ್ರೂವ್ ಆಗ್ತಾ ಇರುತ್ತೆ. ಒಂದೊಂದು ವಾರಕ್ಕೂ ಒಬ್ಬೊಬ್ಬರ ವ್ಯಕ್ತಿತ್ವ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಅವಾಗ ನಾವು ನೋಡುವಂತ ದೃಷ್ಟಿಕೋನ ಇರುತ್ತೆ, ಅದನ್ನ ನಾವು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಐ ಥಿಂಕ್ ಒಬ್ಬರನ್ನೇ ನಾವು ಬ್ಲೈಂಡ್ ಆಗಿ ಒಂದ್ ಕಡೆಯಿಂದ ಸಪೋರ್ಟ್ ಮಾಡ್ಕೊಂಬರಲ್ಲ. ಸಪೋರ್ಟ್ ಮಾಡುವ ಕೆಲವರು ನ್ಯೂಟ್ರಲ್ ಆಡಿಯನ್ಸ್ ಗಳು ಇರ್ತಾರೆ ಗೊತ್ತಾ. ಅವ್ರು ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯೂಟ್ರಲ್ ಆಡಿಯನ್ಸ್ ಬೆಸ್ಟ್ ಆಡಿಯನ್ಸ್ ಅಂತ ಕೆಲವೊಂದ್ಸತಿ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ 1 ವೀಕಲ್ಲಿ ಇವ್ರು ಇದ್ದವ್ರು 1 ವೀಕ್ ಅವ್ರು ಇರಲ್ಲ ಅಂತ. ಬಟ್ ಕೆಲವರು ನೀವು ಡೈ ಹಾರ್ಡ್ ಫ್ಯಾನ್ಸ್ ಗಳು ಇರ್ತಾರೆ, ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಯಾರೊಬ್ರು ಗಿಲ್ಲಿಗೋ, ರಕ್ಷಿತಾಗೋ, ಇಲ್ಲಾಂತಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೋ, ಇಲ್ಲಾಂದ್ರೆ ಧನುಷ್ಗೋ, ಕಾವ್ಯಗೋ ಒಂದಷ್ಟು ಜನ ಸ್ಟಿಕ್ ಆನ್ ಆಗಿರ್ತೀರ. ನೀವು ಏನಾಗುತ್ತೆ ಅಂದ್ರೆ ಸ್ಟಿಕ್ ಆನ್ ಆದಾಗ ಆಕ್ಚುಲಿ ಏನಾಗುತ್ತೆ, ನೀವು ತಪ್ಪಿದ್ದಾಗ ಐ ಥಿಂಕ್ ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಏನಂತಂದ್ರೆ ನಿಮ್ಗೆ ಆ ಮೂಮೆಂಟ್ಗೆ ನೀವು ಅದು ತಪ್ಪು ಅಂತ ನಿಮ್ಗೆ ರಿಯಲೈಸ್ ಆಗಲ್ಲ. ಒಂದು 2 ದಿನ ಬಿಟ್ಕೊಂಡು 3 ದಿನ ಬಿಟ್ಕೊಂಡು ಕರೆಕ್ಟ್ ಅಲ್ವಾ, ನಾವು ಹೇಳಿದ ಪಾಯಿಂಟ್ಗಳು ತಪ್ಪಂತ ಅನ್ಸುತ್ತಲ್ವಾ ಅಂತ ನಿಮ್ಗೂ ರಿಯಲೈಸ್ ಆಗುತ್ತೆ. ಐ ಥಿಂಕ್ ಯಾರನ್ನೂ ಕೂಡ ನಾವು ನೆಗೆಟಿವ್ ಮಾಡೋದು ಬೇಡ, ಒಂದು ಪಾಸಿಟಿವ್ ವೇ ಅಲ್ಲೇ ಹೋಗ್ತಾ ಹೋಗೋಣ. ಐ ಥಿಂಕ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಒಂದಷ್ಟು ಬಿಗ್ ಬಾಸ್ ಅವ್ರಿಗೆ ಮಕ್ಕುಗಿಬೇಕು ಅಂತ ಅನಿಸ್ತು ನನಗೆ. ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ ಪ್ರೋಮೋದಲ್ಲಿ. ಅಂದ್ರೆ ಆ ಪ್ರೋಮೋದ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಗಿಲ್ಲಿನ ಮನೆ ಕಳಿಸ್ಬಿಟ್ಟೆ ನಾನು ಮನೆಗೆ ಹೋಗ್ತೀನಿ ಅಂತ.
ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಬೇಡ ಇರಬಾರ್ದು ಅಂತ ಹೇಳ್ಬಿಟ್ಟು ಪ್ರೋಮೋದಲ್ಲಿ ತೋರಿಸ್ತಾರೆ ಬಿಗ್ ಬಾಸ್ ಅವರು. ಅದೇ ಕಾವ್ಯ ಅವರು ಹೇಳ್ತಾರೆ ಒಂದು ಬಲೂನ್ ನೋಡಿ ಒಂದು ಆಕ್ಟಿವಿಟಿಲಿ, ಅಂದರೆ ಈ ಮನೇಲಿ ಯಾರು ಭ್ರಮೆಯಲ್ಲಿ ಇದ್ದಾರೋ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಕೇಳ್ತಾರೆ. ಅವ್ರಿಗೆ ಬಲೂನ್ ನೋಡ್ಬಿಟ್ಟು ಲೈಕ್ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಒಂದು ಪಾಯಿಂಟ್ ಹೇಳ್ತಾರೆ ಇಲ್ಲಿ ಸ್ಪಾರ್ಕ್. ರಕ್ಷಿತಾ ಫಸ್ಟ್ ಪಾಯಿಂಟ್ ಹೇಳಿದ್ದು ಏನಂತಂದ್ರೆ ಈ ಮನೇಲಿ ರಕ್ಷಿತಾ ಇಲ್ಲ, ಸ್ಪಾರ್ಕ್ ಇಲ್ಲ ಅಂದರೆ ರಕ್ಷಿತಾ ಇಲ್ಲ ಅಂದರೆ ಸ್ಪಾರ್ಕ್ ಇಲ್ಲ ಇದೆ ಅಂತ ಇರಲ್ಲ ಅಂದ್ಬಿಟ್ಟು ಅವ್ರು ರಕ್ಷಿತಾ ಅನ್ಕೊಂಡಿದ್ದಾರೆ. ಈ ಭ್ರಮೆಯಿಂದ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದನ್ನ ತೋರಿಸಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಇನ್ನೊಂದು ಪಾಯಿಂಟ್ ಗಿಲ್ಲಿ ನಟ ಅವರು ಮನೆಯಿಂದ ಆಚೆ ಹೋದ್ರೆ ಆಚೆ ಕಳಿಸ್ಬಿಟ್ಟೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾರೆ. ಇದು ರಕ್ಷಿತಾ ಅವ್ರು ಹೇಳಿದ್ದು ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಕೂಡ ರಕ್ಷಿತಾ ಕಾವ್ಯ ಹೇಳ್ತಾರೆ ಇಲ್ಲಿ. ಆ ಒಂದು ಪಾಯಿಂಟ್ನ ಲೈಕ್ ಏನಕ್ಕೆ ಓವರ್ ಕಾನ್ಫಿಡೆನ್ಸ್ ಮತ್ತೆ ಆಚೆ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅನ್ನೋ ಪಾಯಿಂಟ್ನ ಇಲ್ಲಿ ಪ್ರೋಮೋದಲ್ಲಿ ಯಾಕೆ ತೋರಿಸಿದ್ರೆ, ಇಲ್ಲಿ ಎಪಿಸೋಡಲ್ಲಿ ತೋರಿಸೇ ಇಲ್ಲ. ಈ ಬಿಗ್ ಬಾಸ್ ಅವ್ರಿಗೆ ಏನು ಹೇಳ್ಬೇಕು ಏನು ಕಥೆನ ಗೊತ್ತಾಗ್ತಲ್ಲ, ತೋರಿಸ್ಮೇಲೆ ತೋರಿಸ್ಬೇಕು ಇಲ್ಲಿ ಪ್ರೋಮೋ ಎಪಿಸೋಡಲ್ಲಿ. ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಹಾಕಿಲ್ಲ ಅಂತಂದ್ರೆ ಇಲ್ಲಿ ನೋಡೋರು ಹೆಂಗ್ ಕಾಣಿಸ್ತಾರೆ, ನೋಡೋ ಕಡೆಗೆ ನೀವು ಹೆಂಗ್ ಕಾಣಿಸ್ತೀರಾ ಗೊತ್ತಾ, ಬಕ್ರಗಳ ತರ ಕಾಣಿಸ್ತೀರಾ. ದಯವಿಟ್ಟು ಇದನ್ನ ತಿತ್ಕೊಳ್ಳಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಎಷ್ಟು ಅದೇನಪ್ಪ ಬೇರೆ ಬಿಗ್ ಬಾಸ್ಗಳು ಹೆಂಗೂ ಎಂಡ್ ಆಗ್ತಿದೆಯಲ್ಲ, ಅಟ್ಲೀಸ್ಟ್ ನೀವು ಅಲ್ಲಿಂದ ಒಂದು ಸ್ವಲ್ಪ ಜನ ಹೈಯರ್ ಮಾಡ್ಕೊಂಡು ಅಟ್ಲೀಸ್ಟ್ ಆ ಎಪಿಸೋಡ್ ಪ್ರೋಮೋದಲ್ಲಿ ಹಾಕಿದ್ನ ಎಪಿಸೋಡಲ್ಲಿ ಹಾಕ್ಬೇಕು ತಾನೆ, ಕನ್ಕ್ಲೂಷನೇ ಕೊಡ್ತಾಯಿಲ್ಲ ನಮ್ಗೆ ನೀವು. ಓಕೆ, ಸೊ ಗೈಸ್ ಏನು ಅನ್ಸುತ್ತೆ, ಯಾರು ತಪ್ಪಿದೆ ಇದು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಆ್ಯಕ್ಚುಲಿ ರಕ್ಷಿತಾ ತಪ್ಪಿದ್ಯಾ ಇಲ್ಲಾಂದ್ರೆ ಕಾವ್ಯ ಅವ್ರು ತಪ್ಪಿದೆ, ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಒಂದಷ್ಟು ಟಾಪಿಕ್ಸ್ಗಳಾಯಿತು. ಆ್ಯಂಡ್ ಎಸ್ಪೆಷಲಿ ಗಿಲ್ಲಿ ಅವರು ರಘು ಅವ್ರಿಗೆ ಹೋಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಬಲೂನ್ನ ಹೊಡೆದ್ಬಿಟ್ಟು, ಅಣ್ಣ ನೀನು ನನ್ನ ಫ್ರೆಂಡ್ಶಿಪ್ ಅಂತ ಅನ್ಕೊಂಡು ನಾನು ಇವಾಗಲೆಲ್ಲ ಆಚೆ ಹೋದ್ರು ನನ್ನ ನಿನ್ನ ಫ್ರೆಂಡ್ ಆಗಿ ನೋಡೋದು, ನೀವು ಕೆಳಗಡೆ ಇಟ್ಟು ನಾನು ಮಾತಾಡ್ಸಲ್ಲ. ಸೊ ಅದಕ್ಕೆ ತುಂಬಾ ಚಪ್ಪಾಳೆಗಳು ಮತ್ತೆ ಶಿಲೆಗಳು ಅಂತೂ ಸಕ್ಕತ್ ಬಂತು ಗುರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಇದಾದ ತಕ್ಷಣ ಅಶ್ವಿನಿ ಒಂದು ಪಾಯಿಂಟ್ ಬರುತ್ತೆ ಆಕ್ಚುಲಿ, ಮಾಲು ಅಣ್ಣಂದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಶ್ವಿನಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಮಾಲು ಅಣ್ಣನ್ಗೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದೆ, ಅವರ ವೋಟಿಂಗ್ ಇವ್ರಿಗೆ ಬರ್ಲಿ ಅಂತ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಸೊ ಅದಕ್ಕೆ ಧನುಷ್ ಅವ್ರು ಕೂಡ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಯಾವಾಗ ರಕ್ಷಿತಾ ಅವರು ನಾವು ಒಂದು ನಂಬರ್ಸ್ ನ ಕೊಡ್ತೀವಿ, ಗಿಲ್ಲಿ ಅವ್ರಿಗೆ ಒಂದು ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಮಾಡ್ತಾರೆ, ಗಿಲ್ಲಿ ಮತ್ತೆ ಕಾವ್ಯಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ನೀವು 1-2 ಕೊಟ್ಟಿದ್ದೀರಾ, ನೀವು ಸೇವ್ ಆಗೋದಕ್ಕೋಸ್ಕರ ಅಂತ ಧನುಷ್ ಅವ್ರಿಗೆ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಒಂದಷ್ಟು ಕೇಯಾಸ್ ಕ್ರಿಯೇಟ್ ಆಗುತ್ತೆ ಈ ಮಧ್ಯದಲ್ಲಿ. ಐ ಥಿಂಕ್ ಧನುಷ್ ಅವ್ರು ಅದನ್ನ ಹೇಳ್ತಾರೆ, ನೀನು ನನಗೆ ಯಾವ ಫ್ಯಾನ್ ಬೇಸ್ ನೀವೇ ಹೇಳ್ತಿರಲ್ಲ, ನನಗೆ ಫ್ಯಾನ್ ಬೇಸ್ ಇದೆ ಅಂತ. ಆಕ್ಚುಲಿ ರಕ್ಷಿತಾ ಅವರು ಇಲ್ಲಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ನನಗೂ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ತಾರೆ. ಫ್ಯಾನ್ ಬೇಸ್ ಇದೆ ಹೌದು ಒಪ್ಕೊಳ್ಳೋ, ಬಟ್ ಹಾಗಂತ ಫ್ಯಾನ್ ಬೇಸ್ ಇರೋದು ನೀವು ಬೇರೆಯವ್ರನ್ನ ನಾಮಿನೇಟ್ ಮಾಡಿದಾಗ ಅವ್ರನ್ನ ಸೇಫ್ ಮಾಡಲಿ ಅಂತ ಹೇಳೋದಕ್ಕಲ್ಲ ಫ್ಯಾನ್ ಬೇಸ್ ಇರೋದು. ನಿಮ್ಮನ್ನ ಏನು ಆಟ ಮಾಡ್ತಾ ಇದ್ರು, ಆಟ ಆಡ್ತಾ ಇದ್ರು, ಅದಕ್ಕೆ ಮಾತ್ರ ಮೆಚ್ಚುಗೆ ಮಾತ್ರ ಒಂದು ಓಕೆ ಇವರಪ್ಪ ನನ್ನ ರಕ್ಷಿತಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಬೇರೆಯವ್ರನ್ನ ಸೇವ್ ಮಾಡೋದಕ್ಕೆ ಫ್ಯಾನ್ ಬೇಸ್ಗಳು ಬರಲ್ಲ ಆಕ್ಚುಲಿ. ಯಾಕಂದ್ರೆ ನಿಮ್ಮನ್ನ ಸೇವ್ ಮಾಡಿ, ನೀವು ಎಂಡ್ ಆಫ್ ದ ಡೇ ನೀವು ಮುಂದೆ ಇದ್ದಾಗ ನಿಮ್ಮನ್ನ ಸೇವ್ ಮಾಡಬೇಕಾಗುತ್ತೆ, ಅವ್ರನ್ನ ಸೇವ್ ಮಾಡ್ತಾರೆ ಅಂತ ಯಾವಾಗಲೂ ಹೇಳಕ್ಕಾಗಲ್ಲ. ಸೊ ಐ ಥಿಂಕ್ ಇದರಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ಲೈಕ್ ಧನುಷ್ ಅವ್ರು ಬಂದ್ಬಿಟ್ಟು ಬಲೂನ್ನ ಹೊಡಿತಾರೆ, ಅಶ್ವಿನಿ ಮಾಡೋರು ಅದಕ್ಕೆ ಒಂದು ರೀಸನ್ಸ್ನ ಇವ್ರಿಗೆ ಬಂದು ರಕ್ಷಿತಾ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರು ಹೊಡಿತಾರೆ. ಇಲ್ಲಿ ನಿಮ್ಗೇನು ಅನ್ಸುತ್ತೆ ಗೈಸ್, ನಿಜವಾಗ್ಲೂ ಮಾಲು ನನಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅಂತ ರಕ್ಷಿತಾ ಅವ್ರು ಸಪೋರ್ಟ್ ಮಾಡ್ತಾ ಇದಾರಾ, ಇಲ್ಲ ಅಂತಂದ್ರೆ ಆ ಹುಡುಗಿಗೆ ಆ ಥರ ಉದ್ದೇಶನೇ ಇಲ್ವಾ? ಬಟ್ ನಾರ್ಮಲ್ ಆಗಿ ಅದು ಒಂದು ಟಾಪಿಕ್ ಬಂದ್ಬಿಟ್ಟು ಇವ್ರು ಸುಮ್ಮನೆ ಎಕ್ಸಾರಿಗೇಟ್ ಮಾಡಿ ಒಂದು ಆ ದಾರಿನ ತಪ್ಪಿಸ್ತಾ ಇದಾರ, ನೀವು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಆಕ್ಚುಲಿ ಅವತ್ತೊಂದು ದಿವಸ ಹೆಂಗೆ ರಕ್ಷಿತ್ ಅವ್ರು ಹೇಳ್ತಾರೋ ಲೈಕ್ ಅವರಿಬ್ರಿಗೂ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನೀವು ಧನುಷ್ ಅವ್ರಿಗೆ ಲೈಕ್ ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅಂತಂದಾಗ, ಇಲ್ಲಿ ಅಶ್ವಿನಿ ಮೇಡಮ್ ಅವರು ಹೇಳ್ದಾಗ್ಲೂ ಇದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕಲ್ವಾ? ಇವ್ರು ಮಾತ್ರ ಹೇಳ್ತಾರಂತೆ, ಅವ್ರು ಮಾತ್ರ ಹೇಳೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಅರ್ಥ ಬರುತ್ತಿಲ್ಲ? ಅವತ್ತು ಅವ್ರು ಹೇಳಿದ ತಪ್ಪು ಅಂತ ಹೇಳಿದ್ರೆ ಇವತ್ತು ಇವ್ರು ಹೇಳಿದ್ದು ತಪ್ಪು ಹೆಂಗಾರ? ಅವತ್ತು ಅವ್ರು ಹೇಳಿದ್ದು ಸರಿ ಅಂದ್ರೆ ಇವತ್ತು ಇವ್ರು ಹೇಳಿದ್ದು ಸರಿ ಇರುತ್ತೆ. ಸೊ ಎರಡೂ ಕೂಡ ಲೈಕ್ ಈಕ್ವಲ್ ಆಗಿ ನೋಡ್ಬೇಕಾಗುತ್ತೆ. ರಕ್ಷಿತ್ ಅವರೇ ಅದನ್ನೇ ಸುದೀಪ್ ಸರ್ ಹೇಳೋದು, ನೀವು ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಕೂಡ ಅದನ್ನೇ ಹೇಳ್ತಾರೆ, ನಾಮಿನೇಷನ್ ಪ್ರಕ್ರಿಯೆಯನ್ನು ಲಾಸ್ಟ್ ವೀಕ್ದೆಲ್ಲ ತೊಗೊಳದ ಹಿಂದಿನ ದಿವಸ ಏನಾಗುತ್ತೆ ಅದನ್ನ ಮಾತ್ರ ತಗೋತೀನಿ ಅಂತಂದಾಗ ಬೇರೆಯವರು ಹಂಗೆ ತಗೋತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಲೈಕ್ ಅದನ್ನ ಅರ್ಥ ಮಾಡ್ಕೋಬೇಕು ರಕ್ಷಿತ್ ಅವರು. ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ರಕ್ಷಿತ್ ಅವ್ರದ್ದು ಲೈಕ್ ನೆಗೆಟಿವ್ ಅಂತ ಅನ್ಸಿದ್ದು, ಮೊನ್ನೆ ಏನು ಈ ಒಂದು ಲಕ್ಸುರಿ ಬಡ್ಜೆಟ್ ಟಾಸ್ಕಲ್ಲಿ ಮನೆಯನ್ನೆಲ್ಲ ಹಾಳು ಮಾಡಬೇಕು ಅಂತ ಇರುತ್ತೆ, ಆ ಒಂದು ಟೈಮಲ್ಲಿ ಮನೆಗೆ ಬರ್ತಾರೆ, ಎಲ್ಲ ಐಟಮ್ಗಳನ್ನ ಹಾಳು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಬಟ್ ಇದರಲ್ಲಿ ಮೇಯ್ನ್ ಅಂತಂದರೆ ರಘು ಅವ್ರದ್ದು ಮತ್ತು ಈ ಕಡೆ ನಮ್ಮ ಮಾಡೋರ್ದು ಇಬ್ಬರು ಬಟ್ಟೆಗಳನ್ನ ಲೈಕ್ ಬಾತ್ರೂಮ್ ಏರಿಯಾದಲ್ಲಿ ಕೆಳಗಡೆ ಬೀಳಿಸಿರಲ್ಲ. ಅದನ್ನು ಧನುಷ್ ಅವರು ಅಬ್ಸರ್ವ್ ಮಾಡ್ತಾರೆ, ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ, ಏನೋ ಇರ್ಬೋದೇನೋ ಅಂದ್ಬಿಟ್ಟು ಆ ಒಂದು ಟೈಮಲ್ಲಿ ಬಿಟ್ಬಿಟ್ಟಿರ್ತಾರೆ. ಇವ್ರು ಯಾವಾಗ ವೀಡಿಯೋಗಳೆಲ್ಲ ತೋರಿಸ್ತಾರೆ, ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾರೆ, ಇವ್ರು ಇಬ್ಬರು ಬಂದು ಹಾಳು ಮಾಡಿದ್ದೆಲ್ಲ, ಆವಾಗ ಅನ್ಸುತ್ತೆ ಲೈಕ್ ಫೇವರಿಸಮ್ ಮಾಡ್ತಾರೆ ಅಂತ ನನಗೂ ಅನಿಸ್ತು. ಯಾಕಂದರೆ ಅದನ್ನು ಹೇಳ್ತಾರೆ ಅವರು ಲೈಕ್ ಕಾಕತಾಳಿ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಅವಾಗ ಸುದೀಪ್ ಸರ್ ಟಾಂಗ್ ಕೊಡ್ತಾರೆ, 30 ವರ್ಷದಿಂದ ನಾನು ಈ ಥರ ಆ್ಯಕ್ಟೇ ಮಾಡಿಲ್ಲ ಕಣಮ್ಮ, ನಿಂತರ ನೀನು ಆ ರೇಂಜಿಗೆ ಆ್ಯಕ್ಟ್ ಮಾಡ್ತದೆ ಅಂತಬಿಟ್ಟು ಟಾಂಗ್ ಕೊಡ್ತಾರೆ. ಅದಕ್ಕೆ ಅವ್ರು ರಕ್ಷಿತರ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ, ಏನು ರಿಯಾಕ್ಷನ್ ಕೊಡಲ್ಲ ಅಲ್ಲಿ. ಆ್ಯಂಡ್ ಅಲ್ಲಿ ನಮಗೂ ಮೇಲ್ನೋಟಕ್ಕೆ ಇದು ಎದ್ದು ಕಾಣಿಸ್ತದೆ, ರಕ್ಷಿತ್ ಅವರು ಮತ್ತು ಈ ಕಡೆ ಮಾಡೋರ್ದು ರಘು ಅವ್ರದ್ದು ಬಟ್ಟೆಗಳನ್ನ ಎಳಿದೇ ಇರೋದು ನಮಗೆ ಫೇವರಿಸಮ್ ಕಾಣಿಸುತ್ತೆ ಇಲ್ಲಿ. ಸೊ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ನಲ್ಲಿ ಈಗ ನೆನ್ನೆ ಒಂದಷ್ಟು ಟಾಪಿಕ್ಸ್ಗಳಾಯಿತು, ಆ ಟಾಪಿಕ್ಸ್ಗಳಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ನಿಮ್ಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ, ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.